ಸಾಗರವರ ನಾಮಧೇಯದ ನಗರಿಯಲ್ಲಿ ಕೇರಳ ಮುಸ್ಲಿಂ ಜಮಾಅತಿನ ಅತ್ಯಂತ ಐತಿಹಾಸಿಕವಾದ ಕೇರಳ ಯಾತ್ರೆ ಇವತ್ತು ಪ್ರಾರಂಭಗೊಂಡಿದೆ. ಕಳೆದ 2 ಕೇರಳ ಯಾತ್ರೆಗಳಲ್ಲಿ ಶೇಖನ ಸುಲ್ತಾನುಲ್ ಉಲಮಾ ಅವರು ಮಾನವಿಕತೆಯ ಮನುಷ್ಯತ್ವದ ಮಹತ್ವವನ್ನು ಘೋಷಿಸಿ ಕೇರಳದ ಒಂದು ಗುರಿಯಿಂದ ಇನ್ನೊಂದು ಗುರಿಯ ತನಕ ಮಾನವಿಕತೆಯ ಅತ್ಯಂತ ದೊಡ್ಡ ಸಂದೇಶವನ್ನು ಪ್ರಸರಣ ಮಾಡಿದ ಹರಡಿದಂತಹ ಒಂದು ಐತಿಹಾಸಿಕವಾದ ಒಂದು ಜಾಥಾವನ್ನು ಸಂಘಟಿಸಿತು. ಮನುಷ್ಯ ಮನಸ್ಸಿನ ಕೋಟಿಲಕ ಎನ್ನುವ ಹೆಸರಲ್ಲಿ ಆರಂಭಗೊಂಡ ಯಾತ್ರೆ ಕೇರಳದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಜಾತಿ ಧರ್ಮಗಳ ರಾಜಕೀಯ ಪಕ್ಷಗಳ ಮುಖಂಡರುಗಳನ್ನು ಸೇರಿಸಿ ಎಲ್ಲರಿಗೂ ಕೂಡ ಮಾನವತೆಯ ಪಾಠವನ್ನು ಕಲಿಸಲು ಬಹಳ ಸಹಕಾರಿಯಾದಂತಹ ಒಂದು ಯಾತ್ರೆಯಾಗಿದೆ. ಕಳೆದ ಬಾರಿ ಉತ್ಸಾಹದ ಯಾತ್ರೆಗಳಿಗೆ ಕರ್ನಾಟಕದಲ್ಲೂ ಕೂಡ ನಾವು ಬೆಂಬಲ ಸಮ್ಮೇಳನಗಳನ್ನು ಮಾಡಿ ಉತ್ಸಾಹದ ಯಾತ್ರೆಯನ್ನು ಬೀಳ್ಕೊಡುವಂತಹ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದೆವು. ಈ ಬಾರಿ ಕೂಡ ಇಲ್ಲಿ ಉಳ್ಳಾಳದಲ್ಲಿ ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತನ್ನವರ ಸಿಯಾರತ್ನೊಂದಿಗೆ ಈ ಯಾತ್ರೆ ಇಲ್ಲಿ ಆರಂಭಗೊಂಡು ಕೇರಳದ ಗಡಿಯಾದ ತಲಪಾಡಿಗೆ ತೆರಳಿ ಸಾವಿರಾರು ಕಾರ್ಯಕರ್ತರು ಆ ಕೇರಳ ಯಾತ್ರೆಗೆ ಉತ್ಸಾಹಗಳನ್ನು ಬೀಳ್ಕೊಡುವಂತಹ ಒಂದು ಸಮಾರಂಭ ಇನ್ಶಾ ಅಲ್ಲಾಹ್ ಈಗ ನಡೆಯಲಿದೆ. ನಮ್ಮೆಲ್ಲ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ದರ್ಗಾ ಸಿಯಾರತ್ನೊಂದಿಗೆ ಆರಂಭಗೊಂಡು ಒಂದು ಪುಟ್ಟ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ನಡೆದು ಇಲ್ಲಿಂದ ಈ ಯಾತ್ರೆ ಪ್ರಾರಂಭಗೊಂಡು ಕೇರಳ ರಾಜ್ಯಕ್ಕೆ ತಲುಪಿ ಮುಂದಿನ 16 ದಿನಗಳಲ್ಲಿ 16ನೇ ತಾರೀಕಿನ ತನಕ ವಿವಿಧ ಜಿಲ್ಲೆಗಳಲ್ಲಿ ತಮಿಳುನಾಡಿನ ಕೂಡಲೂರು ಸಮೇತ ಕೇರಳದ ವಿವಿಧ ಜಿಲ್ಲೆಗಳನ್ನು ಹಾದು ತಿರುವನಂತಪುರಂನಲ್ಲಿ ಸಮಾರೋಪಗೊಳ್ಳುವಾಗ ಶೇಖನ ಏಪಿ ಉಸ್ತಾದರಿಗೆ ಇದರಿಂದ ಒಂದು ಸ್ಪಷ್ಟವಾದ ಉದ್ದೇಶ, ಅದೇನೆಂದರೆ ದೈನಂದಿನ ಮಾನವ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಡುತ್ತಿರುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಮನುಷ್ಯ ಸಂಬಂಧಗಳನ್ನು ಗಟ್ಟಿ ಮಾಡಬೇಕಾದರೆ, ಮಾನವತೆಯ ಧರ್ಮವನ್ನು ಜನರಿಗೆ ತಿಳಿಸಬೇಕಾದರೆ ಅದು ಯಾವುದೇ ಒಬ್ಬ ಸಾಮಾಜಿಕ ವ್ಯಕ್ತಿಯಿಂದಾಗಲಿ ರಾಜಕೀಯ ವ್ಯಕ್ತಿಗಳಿಂದಾಗಲಿ ಸಾಧ್ಯವಾಗುವಂತಹ ಒಂದು ಕೆಲಸವಲ್ಲ. ಅದೇ ಸಂದರ್ಭದಲ್ಲಿ ಧಾರ್ಮಿಕ ಮುಂದಾಳುಗಳು ಆ ಆಂದೋಲನದ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆದಾಗ ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ. ಸಹೋದರರೇ, ಗಮನಿಸಿ ನೋಡಿ, ಇಸ್ಲಾಂ ಎನ್ನುವುದು ಮಾನವತೆಗೆ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದೆ. ಪವಿತ್ರವಾದ ಕುರಾನ್ ಧಾರ್ಮಿಕವಾದ ನಿಗದಿತವಾದ ಸಿದ್ಧಾಂತಗಳನ್ನ ಪ್ರಕಟಪಡಿಸುವ ಸಂದರ್ಭಗಳ ಹೊರತು ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಕುರಾನ್ ಮನುಷ್ಯರನ್ನು ಅಡ್ರೆಸ್ ಮಾಡಿ ಮಾನವರನ್ನು ಆಹ್ವಾನ ಮಾಡಿದೆ, ಮಾನವ ಅಂತ ಕರೆದಿದೆ. 114 ಸೂರಗಳ ಪೈಕಿ ಕಟ್ಟೆಗಡೆಯ ಅಧ್ಯಾಯವಾದ ಅನ್ನಾಸ್ ಸೂರತ್ನಲ್ಲಿ ಆ ಸೂರತಿಗೆ ಮನುಷ್ಯರು ಎಂಬ ಹೆಸರನ್ನು ಕೊಟ್ಟದ್ದೂ ಅಲ್ಲದೆ 5 ಬಾರಿ ಆ ಸೂರದಲ್ಲಿ ಮನುಷ್ಯ ನಾಸ್ ಎನ್ನುವ ಪ್ರಯೋಗವನ್ನು ಅಲ್ಲಾಹು ಮಾಡಿದ್ದಾರೆ. ಯಾ ಅಯ್ಯುಹನ್ ನಾಸ್ ಎನ್ನುವುದು ಪವಿತ್ರವಾದ ಕುರಾನ್ನಲ್ಲಿ ಹಲವು ಬಾರಿ ನಾವು ಕೇಳುವಂತಹ ಒಂದು ಸಂಬೋಧನೆಯ ಶೈಲಿ. ಆದ್ದರಿಂದ ಜಗತ್ತಲ್ಲಿರುವ ಸರ್ವ ಮನುಷ್ಯರನ್ನು ಕೂಡ ಇಸ್ಲಾಮಿಗೆ ಕರೆತಂದು ಅವರನ್ನು ಮುಸಲ್ಮಾನರನ್ನಾಗಿ ಮಾಡಿ ಬೇರೆ ಧರ್ಮದವರನ್ನು ದೇಶಿಸುವಂತಹ ಒಂದು ಪಾಠವನ್ನು ಇಸ್ಲಾಂ ಕಲಿಸಿಲ್ಲ. ಅದಕ್ಕೆ ಬದಲಾಗಿ ಪ್ರತಿಯೊಬ್ಬರನ್ನು ಕೂಡ ಅವರಾಗಿ ಅರ್ಥ ಮಾಡಿಕೊಂಡು ಒಳಗೊಳ್ಳುವಂತಹ ಸಹಿಷ್ಣುತೆಯ ಪಾಠವನ್ನು ಇಸ್ಲಾಂ ಹೇಳಿದೆ. ಆಧುನಿಕ ಜಗತ್ತಿನಲ್ಲಿ ನಾವು ಅತ್ಯಂತ ಹೆಚ್ಚು ಕೇಳುವ ಒಂದು ಶಬ್ದವಾಗಿ ಅಸಹಿಷ್ಣುತೆ ಎನ್ನುವುದು. ಅಸಹಿಷ್ಣುತೆಯಿಂದ ಅದರ ಬೆಂಕಿಯಿಂದ ಬೇಯುವಂತಹ ಒಂದು ಪರಿಸ್ಥಿತಿ ಜಗತ್ತಲ್ಲಿ ನಿರ್ಮಾಣವಾಗಿದೆ. ಜಾತಿ ನೋಡಿ, ಮತ ನೋಡಿ, ಪಕ್ಷ ನೋಡಿ, ಹೆಸರು ನೋಡಿ, ಧರ್ಮಗಳ ಅಸ್ಮಿತೆಗಳನ್ನು ನೋಡಿ, ಐಡೆಂಟಿಟಿಗಳನ್ನು ನೋಡಿ ಮನುಷ್ಯರ ಮೇಲೆ ದಾಳಿ ಮಾಡುವಂತಹ ಸಂದರ್ಭಗಳು ಜಗತ್ತಲ್ಲಿ ಬಹಳ ಹೆಚ್ಚಾಗ್ತಾ ಇದೆ. ಇವತ್ತು ಸನ್ನಿವೇಶದಲ್ಲಿ
ಮನುಷ್ಯರನ್ನಾಗಿ ಕಾಣುವಂತಹ ತತ್ವಜ್ಞಾನಗಳಿಗೆ ಬಹಳ ದೊಡ್ಡ ಬೇಡಿಕೆ ಇದೆ ಎಂಬುದನ್ನು ಕಳೆದ ಯಾತ್ರೆಗಳಲ್ಲಿ ಶ್ರೀಮಂತ ಕಂದಗಳು ಮುಸ್ತಾದ ಬದಲಿಗೆ ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ಗುಲ್ಬರ್ಗದಿಂದ ಮಂಗಳೂರು ತನಕ ಮನುಕುಲವನ್ನು ಗೌರವಿಸಿ ಎನ್ನುವ ಒಂದು ಯಾತ್ರೆಯನ್ನು ನಾವು ಕರ್ನಾಟಕದಲ್ಲಿ ಹಮ್ಮಿಕೊಂಡಿದ್ದೇವೆ. SSF 25ನೇ ವರ್ಷೋತ್ಸವದ ಅಂಗವಾಗಿ ಬೃಹತ್ತಾದ ಆ ಯಾತ್ರೆಯನ್ನು ಗುಲ್ಬರ್ಗದಿಂದ ಮಂಗಳೂರು ತನಕ ನಾವು ಅನುಭವಿಸಿದ್ದೇವೆ. ಎಲ್ಲ ಕೇಂದ್ರಗಳಲ್ಲೂ ಕೂಡ ವಿವಿಧ ಜಾತಿಯ, ಮತದ, ಪಕ್ಷದ, ಪಂಗಡದ ಜನರು ಸೇರಿಕೊಂಡು ಪರಸ್ಪರ ತಮ್ಮ ತತ್ವಗಳನ್ನ, ತಮ್ಮ ಸಿದ್ಧಾಂತಗಳನ್ನು ವಿನಿಮಯ ಮಾಡಿಕೊಂಡು ಮನುಷ್ಯರ ಮಧ್ಯೆ ಇರುವಂತಹ ಕಂದಕಗಳನ್ನ ಭರ್ತಿ ಮಾಡುವ, ಅವರ ಮಧ್ಯೆ ಇರುವಂತಹ ಅಡ್ಡಗೋಡೆಗಳನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಹೋದರರಿಗೆ ಗಮನಿಸಿ ನೋಡಬೇಕು, ಜಗತ್ತಲ್ಲಿ ಎಲ್ಲ ಮನುಷ್ಯರಲ್ಲೂ ಕೂಡ ಸಹೋದರನಾಗಿ ಕಾಣಿ ಎನ್ನುವ ಸಿದ್ಧಾಂತವನ್ನು ಕುರಾನ್ ಹೇಳಿದೆ. ಪರಸ್ಪರ ದ್ವೇಷಿಸಬೇಡಿ, ಹಗೆತನವನ್ನು ಮಾಡಬೇಡಿ, ಜನರಿಗೆ ಯಾವುದೇ ತೊಂದರೆಗಳನ್ನು ಕೊಡಬೇಡಿ, ಕೆಲಬೇಡ, ಕೊಲಬೇಡ, ಹುಸಿಗೆ ಉಳಿಯಲು ಬೇಡ, ತನ್ನ ಬಂಧಿಸಬೇಡ, ಇದರ ಹರಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಸುಭಾಷಿತರು ಈ ನಾಡಿನಲ್ಲಿ ಹೇಳಿ ಹೋದ ಹಾಗೆ ಮನುಷ್ಯರನ್ನಾಗಿ ಕಾಣುವ ಪರಸ್ಪರ ಸೌಹಾರ್ದತೆಯ ಪಾಶದಲ್ಲಿರಲು ಬಂಧಿಸುವಂತಹ ಕೆಲಸವನ್ನು ಪವಿತ್ರವಾದ ಇಸ್ಲಾಂ ಹೇಳಿದೆ. ಧರ್ಮ ಪ್ರಚಾರ ಮಾಡುವಂತಹ ಹಕ್ಕನ್ನು, ಅದೇ ರೀತಿ ಧರ್ಮದ ಪ್ರಚಾರದ ಸರ್ವ ಸಾಧ್ಯತೆಗಳನ್ನು ಕೂಡ ಬಳಸಿಕೊಂಡು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಸಂದರ್ಭಗಳಲ್ಲೂ ಕೂಡ ತನಗೆ ಸರ್ವಶಕ್ತಿಯುಳ್ಳ ಕಾಲಘಟ್ಟಗಳಲ್ಲಿ ತಾನೊಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಸಾಮ್ರಾಜ್ಯದ ಸರ್ವಾಧಿಪತಿಯಾದ ರಾಷ್ಟ್ರಾಧ್ಯಕ್ಷರಾಗಿ ಘೋಷಣೆಯಾದ ಬಳಿಕ ಕೂಡ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೋಮುವಾದದ ಯಾವುದೇ ಮಾತುಗಳನ್ನು ಆಡಿದರೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಪ್ರವಾದಿಗಳ ದರ್ಶನ ಮಾನವತೆಯ ದರ್ಶನವಾಯಿತು. ಅದು ಅತ್ಯಂತ ದೊಡ್ಡ, ಜಗತ್ತಿನ ಎಲ್ಲರನ್ನು ಒಳಗೊಳ್ಳುವಂತಹ ಸಾರ್ವತ್ರಿಕ ದರ್ಶನವಾಗಿತ್ತು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿದರು. ಅದಕ್ಕೆ ಇವತ್ತು ನಾವು ತೋರಿಸಬೇಕಾದ ಅಗತ್ಯವಿದೆ. ಯಾಕೆಂದರೆ ಮುಸಲ್ಮಾನರು ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚಾಗಿ ಭೇಟಿಯಾಗಲ್ಪಡುವಂತಹ ಒಂದು ಕಾಲ ಇದೆ. ಅದಕ್ಕೆ ಯಾವುದೇ ಕಾರಣಗಳು ಬೇಕಾಗಿ ಜಗತ್ತಿನಾದ್ಯಂತ ನಾವು ಇವತ್ತು ನೋಡಿದರೆ ನಿಮ್ಮ ಅರ್ಥವಾಗ್ತದೆ. ಮುಸಲ್ಮಾನರನ್ನು ಎಲ್ಲ ಅರ್ಥಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಭೇಟಿಯಾಗಲ್ಪಡುವಂತಹ ಒಂದು ಸನ್ನಿವೇಶ. ಮುಸಲ್ಮಾನರನ್ನು ಭೇಟಿಯಾಗುವ ಸಂದರ್ಭಗಳಲ್ಲಿ ಅದನ್ನು ಯಾರು ಕೂಡ ಕೇವಲ ಪ್ರಶ್ನಿಸಲು ಸಾಧ್ಯವಾಗದಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶಗಳಿಗೆ ಕಾರಣವಾದದ್ದು ಇಸ್ಲಾಮಿನ ಕುರಿತಿರುವ ಅತ್ಯಂತ ವ್ಯಾಪಕವಾದಂತಹ ಉದಾಹರಣೆಗಳಾಗಿವೆ. ಇಸ್ಲಾಮನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸುವ, ಕಠೋರ ಭಾಷೆಯಲ್ಲಿ ಇಸ್ಲಾಮನ್ನು ತೆಗೆದುವ ಇಸ್ಲಾಮೋಫೋಬಿಯಾಗಳ ಜಗತ್ತಲ್ಲಿ ವ್ಯಾಪಕವಾಗ್ತಾ ಇದೆ. ನೀವು ಗಮನಿಸಬೇಕು, ಪ್ರೀತಿಯನ್ನು ತೋರಿದ ಧರ್ಮ, ಶಾಂತಿಯ ಬಹಳಷ್ಟು ಮಹತ್ವವನ್ನು ಕೊಟ್ಟ ಧರ್ಮ, ಪರಸ್ಪರ ಭೇಟಿಯಾಗಿ ಇನ್ನು A21 Z29 ಮತ್ತು 17 A21 Z717 ಗಾಡಿ ವ್ಯಾಗನರ್ ಉಸ್ತಾದ ಹಾದು ಹೋಗುವ ಅದೇ ದಾರಿಯಲ್ಲಿದೆ. ದೈವಶೀಲ ಬಂಡಿ ಬೆಟ್ಟದ ಮಾರ್ಕೆಟ್ ದಾರಕ್ಕೆ A21 Z791 ವ್ಯಾಗನರ್ ಕಾರು ಉಸ್ತಾದ ಕಳೆದು ಹೋಗುന്ന വഴിയിൽ അവിടെ ഉപേക്ഷിച്ചിട്ട് പെട്ടെന്ന് ആളുകൾ വന്ന് ആ വണ്ടി മാറ്റണം. സഹോദരനാണ് ಹೇಳಿದ್ದು ನೀವು ಗಮನಿಸಿ ನೋಡಿ. ಶಾಂತಿಯನ್ನು ಮಾತ್ರ ಪ್ರತಿಪಾದನೆ ಮಾಡುವ ಧರ್ಮಕ್ಕೆ ಭಯ ಎನ್ನುವ ಅರ್ಥದಲ್ಲಿ ಫೋಬಿಯಾವನ್ನು ಜೋಡಿಸಲಾಗಿದೆ. ಎಂತಹ ಒಂದು ವಿಚಿತ್ರ ನೋಡಿ. ಇಸ್ಲಾಂ ಎಲ್ಲಿ ಜನರಿಗೆ ಭಯವನ್ನು ಕೊಟ್ಟಿದೆ? ಅಲ್ಲಾಹನ ಭಯವನ್ನು ಕೊಟ್ಟಿರ್ಬೋದು, ಭಾರತೀಯವಾದ ಭಯವನ್ನು ಹುಟ್ಟಿಸಿರ್ಬೋದು, ಆಧ್ಯಾತ್ಮಿಕವಾಗಿ ಖೌಫಿನ ಬಗ್ಗೆ ಮಾತನಾಡಿರಬಹುದು. ಎಲ್ಲೆಲ್ಲ ಇಸ್ಲಾಂ ಖೌಫಿನ ಬಗ್ಗೆ ಮಾತನಾಡಿದೆಯೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ರಜಾಗಿನ ಬಗ್ಗೆ, ನಿರೀಕ್ಷೆಯ ಬಗ್ಗೆ ಕೂಡ ಪವಿತ್ರವಾದ ಇಸ್ಲಾಂ ಮಾತನಾಡಿದೆ. ಅಂತಹ ಒಂದು ಧರ್ಮದಲ್ಲಿ, ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನಗಳನ್ನು ಕೊಟ್ಟಂತಹ ಒಂದು ಧರ್ಮದಲ್ಲಿ ಆದಂ ಸಂತತಿಯನ್ನು ನಾವು ಗೌರವಿಸಿದ್ದೇವೆ ಅಂತ ಘೋಷಣೆ ಮಾಡುವ ಧರ್ಮದಲ್ಲಿ ಅದಕ್ಕೆ ಭಯವನ್ನು ಜೋಡಿಸಿ, ಅದು ಭಯವನ್ನು ಪ್ರತಿಪಾದನೆ ಮಾಡುವ ಧರ್ಮವನ್ನಾಗಿ ಪ್ರಸಾರ ಮಾಡಿ ಜಗತ್ತಿನಲ್ಲಿ ಇಸ್ಲಾಮಿನ ವಿರುದ್ಧ ದಾಳಿ ನಡೆಸುವಂತಹ ಸಮರ್ಥನೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಜಗತ್ತಿನ ಕಾರ್ಪೊರೇಟ್ ಶಕ್ತಿಗಳು, ಜಾಗತಿಕ ಮಾಧ್ಯಮಗಳು ಇವತ್ತು ಪ್ರಯತ್ನ ಪಡ್ತಾ ಇವೆ. ಅದರ ಫಲವಾಗಿ ಇಸ್ಲಾಮಿನ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಲಾಗುತ್ತಾ ಇದೆ. ಇಸ್ಲಾಂ ಧರ್ಮದ ಕೆಲವೊಂದು ಉಲ್ಲೇಖಗಳನ್ನು ಇವತ್ತಿಗೂ ಕೂಡ ದುರ್ವ್ಯಾಖ್ಯಾನಗಳನ್ನು ಮಾಡಿ ಅದುವೇ ಇಸ್ಲಾಮಿನ ಮೂಲಭೂತವಾದ ಸಿದ್ಧಾಂತ ಅಂತ ತೋರಿಸುವ ಪ್ರಯತ್ನಗಳು ನಡೀತಾ ಇದೆ. ಇಸ್ಲಾಮಿನ ಯುದ್ಧಗಳು ಒಂದು ವೇಳೆ ನಮ್ಮ ವೈದಿಕರಿಗೆ ಅತ್ಯಂತ ದೊಡ್ಡ ಆಯುಧವಾಗ್ತಾ ಇದೆ.
ಯುದ್ಧವಿಲ್ಲದ ಒಂದು ಧರ್ಮ ಈ ಜಗತ್ತಲ್ಲಿ ನಡೆದು ಹೋದಂತೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯುದ್ಧ ಎಲ್ಲ ಜಗತ್ತಲ್ಲೂ ಕೂಡ ಎಲ್ಲ ಧರ್ಮಗಳು ಕೂಡ ಯುದ್ಧವನ್ನು ಮಾಡಿ ಆ ಯುದ್ಧಗಳನ್ನು ಮಾಡುವ ಮೂಲಕ ಅವರ ಧರ್ಮದ ಉಳಿವನ್ನು ಅವರು ಲಕ್ಷ್ಯವಾಗಿಟ್ಟಿದ್ದಾರೆ. ಉಳಿದವರ ಮೇಲೆ ದಾಳಿಯನ್ನಲ್ಲ, ತಮ್ಮ ಸ್ವಂತಿಗೆ ಉಳಿವನ್ನು, ತಮ್ಮ ಮೂಲಭೂತವಾದಂತಹ ಸ್ವಾತಂತ್ರ್ಯವನ್ನು, ತಮ್ಮ ಜೀವಿಸುವ ಹಕ್ಕನ್ನು ಎಲ್ಲ ಧರ್ಮಗಳು ಎಲ್ಲ ರಾಷ್ಟ್ರಗಳು ಕೊಡಮಾಡುವಂತಹ ಧರ್ಮ ಬೋಧನೆಯ ಪ್ರಚಾರದ ಸ್ವಾತಂತ್ರ್ಯವನ್ನು, ಆ ಸ್ವಾತಂತ್ರ್ಯವನ್ನು ಬಳಸುವುದಕ್ಕಾಗಿ ಪ್ರಯತ್ನ ಮಾಡುವ ಸಂದರ್ಭಗಳಲ್ಲಿ ಒಂದು ಧರ್ಮವನ್ನು ಅತ್ಯಂತ ಕೀಳಾಗಿ ಕಾಣುವಂತಹ ಪ್ರಯತ್ನಗಳು. ಇಸ್ಲಾಮಲ್ಲಿ ಯುದ್ಧಗಳು ಬಹಳಷ್ಟು ನಡೆದಿರಬಹುದು. ಯುದ್ಧಗಳ ಬಗ್ಗೆ ಇರುವಂತಹ ಯಾವುದೇ ಉಲ್ಲೇಖಗಳು ನೋಡಿದರೆ ಕೂಡ ನಮಗೆ ನೋಡಲು ಸಾಧ್ಯವಾಗುವುದು ಇಸ್ಲಾಂ ಡಿಫೆನ್ಸ್ ಅಂತ ಮಾತ್ರ ಹೇಳಿ, ಪ್ರತಿರೋಧವನ್ನು ಮಾತ್ರ ಕಲಿಸಿಕೊಟ್ಟಿ ಎಲ್ಲರ ಯುದ್ಧಗಳನ್ನು ಪ್ರಾರಂಭ ಮಾಡಲ್ಪಟ್ಟಿದ್ದಾರೋ, ಎಲ್ಲಿ ಮುಸಲ್ಮಾನರ ಮೇಲೆ ಅವಿರತವಾಗಿ ದಾಳಿ ನಡೆದಿದೆಯೋ ಅಲ್ಲಿ ಪ್ರತಿರೋಧವನ್ನು ಮಾಡುವ ಅನುಮತಿಯನ್ನು ಮಾತ್ರ ಪವಿತ್ರವಾದ ಕುರಾನ್ ಕೊಟ್ಟಿದೆ. ಅದಲ್ಲದೆ ಯಾವತ್ತೂ ಕೂಡ ಅವರೇ ಹೋಗಿ ಯುದ್ಧ ಮಾಡುವಂತಹ ಸನ್ನಿವೇಶಗಳು ಇಸ್ಲಾಮಲ್ಲಿ ಕಾಣಲು ಸಾಧ್ಯವಿಲ್ಲ. ಬದರ್ನಿಂದ ಪ್ರಾರಂಭಗೊಂಡು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಭಾಗವಹಿಸಿದ ನೇತೃತ್ವ ಕೊಟ್ಟ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿರ್ದೇಶನ ಕೊಟ್ಟ ಅನೇಕ ಸಮರಗಳ ಚರಿತ್ರೆಗಳನ್ನು ನೋಡಿದರೆ ಆ ಎಲ್ಲ ಸಮರಗಳಲ್ಲೂ ಕೂಡ ಮಾನವತೆಯ ಸಂದೇಶವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಇದರ ಅರ್ಥ ಏನೆಂದರೆ ಅನಿವಾರ್ಯವಾದ ಪ್ರತಿರೋಧಗಳನ್ನು ಸೃಷ್ಟಿ ಮಾಡಿದ್ದರ ಹೊರತು ಸ್ವಂತವಾಗಿಯೂ ಯುದ್ಧಗಳನ್ನು ಮಾಡಿ पूछेगा माला लाया है क्या क्या मैं कहूँगा नामे मुहम्मद सल्लल्लाहु अलैहि वसल्लम 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 सल्लल्लाहु अलैहि वसल्लम